ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ದಕ್ಷಿಣದ ಗಂಗೆ, ಕನ್ನಡ ನಾಡಿನ ಜೀವನದಿ, ಕೊಡಗಿನ ಕುಲದೇವತೆ ತಾಯಿ ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಈ ಒಂದು ತಲಕಾವೇರಿಯಲ್ಲಿ ಆವಿರ್ಭವಿಸಲಿದ್ದಾಳೆ. ಈ ಕುರಿತು ಮಾತನಾಡೋದಕ್ಕೆ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಇಲ್ಲಿ ಏನೇನು ಪೂಜೆಗಳು ಎಷ್ಟೆಷ್ಟು ಹೊತ್ತಿಗೆ ಆರಂಭ ಆಗುತ್ತೆ ಸರ್? ನೋಡಿ, ಬೆಳಿಗ್ಗಿನ ಉಷಾ ಪೂಜೆ ಆಗಿ ಮಧ್ಯಾಹ್ನ ನೈವೇದ್ಯ ಪೂಜೆ ಆಗಿದೆ ಈಗಲೇ. ಇನ್ನು ನಮ್ಮ ಆಚಾರ್ಯ ಕುಟುಂಬಸ್ಥರು ಎಲ್ಲ ಸೇರಿಕೊಂಡು ತೀರ್ಥ ಸ್ನಾನ ಮಾಡಿಕೊಂಡು 11 ಗಂಟೆಗೆ ತೀರ್ಥ ಸ್ನಾನ ಮಾಡಿಕೊಂಡು ತೀರ್ಥ ಸಂಕಲ್ಪ ಮಾಡಿಕೊಂಡು ತೀರ್ಥ ಸ್ನಾನ ಮಾಡಿಕೊಂಡು ಕಾವೇರಮ್ಮನ ಮಹಾ ಸಂಕಲ್ಪ ಮಾಡಿಸ್ಕೊಂಡು ಕಾವೇರಿಗೆ ಬೆಳಿಗ್ಗೆ 11 ಗಂಟೆಯಿಂದ ನಂತರ ಕಲ್ಪೋಕ್ತ ಪೂಜೆ, ಅದೇ ರೀತಿ ಕುಂಕುಮಾರ್ಚನೆ, ಮಹಾಪೂಜೆ, ಅದೇ ಸಹಸ್ರಾಮರ್ಚನೆ, ಹೀಗೆ ಹಲವು ಸೇವೆಗಳು ನಡೆಸಿಕೊಂಡು ಗಂಟೆ 1:44ಕ್ಕೆ ಮಕರ ಲಗ್ನದಲ್ಲಿ ಕಾವೇರಮ್ಮ ತೀರ್ಥೋದ್ಭವ ಆಗ್ತಾಳೆ. ಈಗ ಸರ್, ಕಾವೇರಿ ತಾಯಿಯ ಒಂದು ಪುರಾಣ ಅಥವಾ ಹಿನ್ನೆಲೆ ಹೇಳೋದಾದ್ರೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಅಗಸ್ತ್ಯ ಮುನಿಗಳು ತನ್ನ ಪತ್ನಿಗೆ ಕೊಟ್ಟವರ ವರ್ಷಕ್ಕೆ ಒಂದ್ಸಲ ಬಂದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಗ್ರಹಚಕ್ರದಲ್ಲಿ ಸೂರ್ಯ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಗಂಗೆ ಕೂಡ 7 ನದಿಗಳು ಬರ್ತವೆ ಅಂತ ಸಂಕಲ್ಪ. ಆ ರೀತಿ ಇವತ್ತು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬರುವ ಸಂದರ್ಭದಲ್ಲಿ ಇಲ್ಲಿ ತೀರ್ಥೋದ್ಭವ ನಡೆಯುತ್ತದೆ. ಈ ತೀರ್ಥೋದ್ಭವವನ್ನು ನೋಡೋದ್ರಿಂದ, ಜೊತೆಗೆ ಈ ಒಂದು ಕಲ್ಯಾಣಿಯಲ್ಲಿ ಮಿಂದೇಳೋದ್ರಿಂದ ಏನು ಪುಣ್ಯಗಳು ಬರುತ್ತೆ ಅಂತ ಹೇಳಿ? ನೋಡಿ, ಇಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಹಾಗೆ ಎಲ್ಲ ಕೇರಳ ಇವರೆಲ್ಲ ಬಂದು ಕಾವೇರಮ್ಮನ ವಿಶೇಷ ಅಂತ ಹೇಳಿದರೆ ಇಲ್ಲಿ 7 ನದಿಗಳು ಬಂದು 1 ತಿಂಗಳು ಫೆಸ್ಟಿವಲ್ ಆಗಿ ನಡೀತದೆ. ಆ ನಡೆಯುವ ಸಂದರ್ಭದಲ್ಲಿ ಗಂಗೆ ಕೂಡ ಇಲ್ಲೇ ಇರ್ತಾಳೆ, ಹಾಗೆ 7 ನದಿಗಳಿರ್ತವೆ. ಸ್ನಾನ ಮಾಡಿ ಅವರ ಪಾಪಗಳನ್ನೆಲ್ಲ ಕಳ್ಕೊಂಡು ಒಳ್ಳೆ ಪುಣ್ಯ ಸ್ನಾನ ಮಾಡಿಕೊಂಡು ಹೋಗೋದು ಸಂಕಲ್ಪ. ಕಾವೇರಿಗೆ ಹಿಂದೆ ಕವೇರ ರಾಜನ ಮಗಳು ಅಂತ ಹೇಳ್ತಾರೆ, ಆ ಪುರಾಣದ ಬಗ್ಗೆ ಹೇಳೋದಾದ್ರೆ? ಅದೇ ಕಾವೇರ ರಾಜನ ಮಗಳು ಅಂತ ಹೇಳಿದ್ರೆ ಅವನಿಗೆ ಲೋಕಮುದ್ರೆ ಅಂತ ಹೆಸರಿದೆ. ಕಾವೇರಿಗೆ ಅವರು ಇದಕ್ಕೆ ಬೇಕಾಗಿ ತಕ್ಕೊಂಡದ್ದು ದತ್ತಪುತ್ರಿ. ಆದರೆ ಅದನ್ನು ಮದುವೆ ಆಗಬೇಕಿದ್ರೆ ಕಾವೇರಮ್ಮನಿಗೆ ಅಗಸ್ತ್ಯ ಮುನಿಗೆ ಇದಿತ್ತು, ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ. ಅದಕ್ಕೆ ಬೇಕಾಗಿ ಅವಳು ಒಂದು ದಿವಸ ಅಗಸ್ತ್ಯ ಮುನಿಗೆ ಬಿಟ್ಟು ಹೋಗಬೇಕಾಗಿ ಬಂತು ಸಂದರ್ಭ. ಆ ಸಂದರ್ಭದಲ್ಲಿ ಅವರು ಜಲರೂಪಿಣಿಯನ್ನು ಮಾಡಿಟ್ಟು ಕಮಂಡಲದಲ್ಲಿ ಇಟ್ಟುಕೊಂಡ ಸ್ಥಳ ಇದು. ಅವರು ಒಂದು ದಿವಸ ಬಿಟ್ಟು ಹೋಗುವಾಗ ಮುಚ್ಚಿಟ್ಟು ಹೋದರು. ಅದನ್ನು ಕಾಗೆ ರೂಪದಲ್ಲಿ ಗಣಪತಿ ದೇವರು ಬಂದು ಮಾಡಿದ ಸ್ಥಳ. ಓಕೆ, ಇದು ಅರ್ಚಕರು ಹೇಳುವಂತ ಮತ್ತು ಕಾವೇರಿಯ ಪುರಾಣ ಆಗಿರ್ಬೋದು, ಜೊತೆಗೆ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಏನೊಂದು ಕುಂಡಿಕೆಯಿಂದ ದರ್ಶನವನ್ನ ಕೊಡ್ತಾಳೆ, ಆ ಸಂದರ್ಭದಲ್ಲಿ ನಡೆಯುವಂತ ಪೂಜೆಗಳ ಬಗ್ಗೆ ಈಗ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಹರ್ಷಿ ಜೊತೆ ಪ್ರಜ್ವಲ್, ನ್ಯೂಸ್ ಫಸ್ಟ್, ಕೊಡಗು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.